ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಅಂತಂದ್ರೆ ರಾಜಕಾರಣಿಗಳು ಒಂದು ರೀತಿಯಾಗಿ ಆಡ್ತಾ ಇದ್ರೆ ಜನರು ಇನ್ನೊಂದು ರೀತಿಯಾಗಿ ಪಡಬಾರ ಸಂಕಟ ಪಡ್ತಾ ಇದ್ರೆ ಅದರ ಮಧ್ಯದಲ್ಲಿ ನಮ್ದೊಂದು ಎಲ್ಲಿರಲಿ ಅಂತ ಹೇಳಿ ಆಟವನ್ನು ಆಡಕ್ಕೆ ಈಗ ಮುಂದೆ ಆಗ್ತಾ ಇದ್ದಾರೆ. ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಬಾಂಬ್ ಮಾದರಿಯ ಸ್ಫೋಟಕ ಪತ್ತೆಯಾಗಿರೋದು. ಹ್ಯಾಂಡ್ ಗ್ರೆನೇಡ್ ಸೀಸ್ ಮಾಡಿದೆ ಈಗ ಎಫ್ಎಸ್ಎಲ್. ಸಂಪಿಗೆಹಳ್ಳಿ ಠಾಣಾ ಪೊಲೀಸರಿಂದ ಈಗ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹ್ಯಾಂಡ್ ಗ್ರೆನೇಡ್ ಹೊಂದಿದ್ದ ರೆಹಮಾನ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಂಪಿಗೆಹಳ್ಳಿ ಬಳಿಯ ಬೆಳ್ಳಳ್ಳಿ ಎಂಬ ಊರಿನ ಅಬ್ದುಲ್ ರೆಹಮಾನ್ ಹ್ಯಾಂಡ್ ಗ್ರೆನೇಡ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಈಗ ರವಾನೆಯನ್ನ ಮಾಡಿಕೊಂಡಿದ್ದಾರೆ. ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಹೇಗ್ ಸಿಕ್ತು, ಯಾವ ರೀತಿಯಾಗಿ ಬಂತು ಈ ಹ್ಯಾಂಡ್ ಗ್ರೆನೇಡ್ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ನೋಡಬೇಕಾಗಿದೆ. ಕಾರಣ ಅಷ್ಟು ಸುಲಭ ಅಲ್ಲ ಈ ಹ್ಯಾಂಡ್ ಗ್ರೆನೇಡ್ಗಳನ್ನು ತರೋದು. ಎಲ್ಲಿಂದ ಬಂತು ಏನು ಅನ್ನುವಂಥ ಲಿಂಕನ್ನು ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು ಇದು ಅನ್ನುವಂಥದ್ದು ನೋಡಬೇಕು. ಮೇಡ್ ಇನ್ ಇಂಡಿಯಾನ ಅಥವಾ ಬೇರೆ ದೇಶಗಳಿಂದ ಎಲ್ಲಾದರೂ ಸರಬರಾಜು ಆಗಿದೆಯಾ, ಇದು ಅದನ್ನು ತಂದಿದ್ದಾದರೂ ಹೇಗೆ, ಯಾವ ಮಾರ್ಗದಲ್ಲಿ ತಂದಿದ್ದಾರೆ ಇದನ್ನ ಅಂತ ಹೇಳಿ. ಬ್ಯಾಗ್ನಲ್ಲಿ ಹ್ಯಾಂಡ್ ಗ್ರೆನೇಡ್ ಸಿಕ್ಕಿರೋದು. ಹೋಟೆಲ್ನಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಕೊಡು ಅಂತ ಕೇಳಿದ್ದಾರೆ. ಆಧಾರ್ ಕಾರ್ಡ್ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಹ್ಯಾಂಡ್ ಗ್ರೆನೇಡ್ ಸಿಕ್ಕಿದೆ. ಚಿಂದಿ ಆಯುವಾಗ ಗ್ರೆನೇಡ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನೆ. ಇದು ಸುಳ್ಳು. ಪೂರ್ವ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೂತ್ ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವನ ಬಳಿ ಹ್ಯಾಂಡ್ ಗ್ರೆನೇಡ್ ಹೇಗೆ ಪತ್ತೆ ಆಯಿತು? 2 ದಿನದ ಹಿಂದೆ ಸಪ್ಲೈಯರ್ ಕೆಲಸಕ್ಕೆ ರೆಹಮಾನ್ ಸೇರಿರ್ತಾನೆ. ಅವನು ಇಲ್ಲಿ ಅವನೇ ಆಗೋದಾಗಿದ್ದರೆ ಆಧಾರ್ ಕಾರ್ಡ್ ಇರಬೇಕಾಗಿತ್ತು. ಅವನಿಗೆ ಆಧಾರ್ ಕಾರ್ಡ್ ಕೊಡೋಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾನೆ? ಎಲ್ಲಿ ಅವನು ಮೂಲತಃ? ಅವನಿಗೆ ಕನ್ನಡ ಬರುತ್ತಾ ಅಥವಾ ಇಲ್ವಾ? ಯಾವ ರಾಜ್ಯದವನವನು? ಹೇಗೆ ಬಂದ? ಚಿಂದಿ ಆಯೋದ್ರಲ್ಲಿ ಹೇಗೆ ಸಿಕ್ತವನಿಗೆ? ಅವನಿಗೆ ಚಿಂದಿ ಆಯಕ್ಕೆ ಹೋಗಿದ್ನ? ಸಪ್ಲೈಯರ್ ಕೆಲಸ ಮಾಡ್ತಾ ಇದ್ನಲ್ವಾ? ಇದು ಅನುಮಾನಗಳಿಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾರೆ. ನಿನ್ನೆ ಬೆಳಿಗ್ಗೆ ಒಂದು ಖಾಸಗಿ ಹೋಟೆಲ್ ಇಂದ ಅವರು ಒಬ್ಬ ಹುಡುಗ ಬಂದಿದ್ದಾನೆ, 23 ವರ್ಷ ಹುಡುಗ. ಮೊನ್ನೆ ಸಾಯಂಕಾಲ ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಹೆಲ್ಪರಾಗಿ ಕೆಲಸ ಬೇಕಂತ ಕೇಳಿದಾಗ ಅವನು ಕೆಲಸಕ್ಕೆ ತೊಗೊಂಡಿದ್ದಾರೆ. ಬಟ್ ಅವರು ಆಧಾರ್ ಕಾರ್ಡು ಕೇಳಿದ್ದಾರೆ, ಆಧಾರ್ ಕಾರ್ಡ್ ಕೊಡಲಿಲ್ಲ. ನಿನ್ನೆ ಬೆಳಿಗ್ಗೆ ನೈಟ್ ಅಲ್ಲೇ ಮಲಗಿ ನಿನ್ನೆ ಬೆಳಿಗ್ಗೆ ಅವ್ರು ಏನೋ ಡೀಟೇಲ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಪಾಲಿಥೀನ್ ಬ್ಯಾಗ್ ಇತ್ತು ಅವ್ರ ಕಡೆ. ಆ ಪಾಲಿಥೀನ್ ಬ್ಯಾಗ್ನಲ್ಲಿ ನೋಡಿದಾಗ ಒಂದು ಸ್ಫೋಟಕ ವಸ್ತು, ಒಂದು ಇದು ಥರ ಇತ್ತು, ಸ್ಫೋಟಕ ವಸ್ತು ಥರ ಇತ್ತು. ಅವರು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೀಗೆ ಡೌಟ್ಫುಲ್ ಆಗಿದೆ ಅಂತ ಹೇಳಿದ ಮೇಲೆ ನಮ್ಮ ಇನ್ಸ್ಪೆಕ್ಟರ್, ಸಂಪಿಗೆಹಳ್ಳಿ ಇನ್ಸ್ಪೆಕ್ಟರ್ ಹೋಗಿ ಚೆಕ್ ಮಾಡಿದ್ದಾರೆ. ಸೊ ಅದು ಸ್ಮಾಲ್ ಇದು ಪಟಾಕಿ ಥರ ಮೆಟೀರಿಯಲ್ ಇತ್ತು. ದೆನ್ ಅದು ಇಮಿಡಿಯೇಟ್ಲಿ ನಾವು ಈ ನಮ್ಮ ಬಾಂಬ್ ಸ್ಕ್ವಾಡ್ ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಕರೆದಾಗ ಅವರು ಬಂದು ನೋಡಿ ಅದು ಡಿಫ್ಯೂಸ್ ಇದು ಸಪ್ರೇಟ್ ಮಾಡಿಬಿಟ್ಟು ಅದು ನಾವು FSL ಕಳಿಸ್ತಾ ಇದ್ವಿ. ಅಂದರೆ ಅದು ಸ್ಫೋಟಕ ವಸ್ತು ಥರ ಇರೋದ್ರಿಂದ ಅದು ಈಗ ನಾವು FSL ಕಳಿಸ್ತಾ ಇದ್ವಿ. ಮತ್ತು ಅದು ಸಂಶಯ ಆ ಥರ ಇರೋದರಿಂದ ನಾವು ಒಂದು ಕೇಸನ್ನು ತೊಗೊಂಡಿದ್ದೀವಿ. ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಚುಲಿ ಕೇಸ್ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ಅಬ್ದುಲ್ ರೆಹಮಾನ್ ಏನು ಹೇಳ್ತಾ ಇದ್ದಾನಂತೆ? ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಎಲ್ಲಿ ಸಿಕ್ಕಿದೆ ಅಂತೆ, ಹೇಗೆ ಸಿಕ್ತಂತೆ, ಅವನಿಗೆ ಏನು ಮಾಡಬೇಕು ಅಂತ ಇದ್ನಂತೆ, ಅವನು ಎಲ್ಲಿ ಇವನು ಮೂಲತಃ? ಅರುಣ್, ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಸ್ಫೋಟಕವಾದ ವಸ್ತು ಪತ್ತೆಯಾಗಿರುವಂಥ ಘಟನೆ ನಡೆದಿರುವಂಥದ್ದು. ಸ್ಫೋಟಕ ವಸ್ತುವನ್ನು ತಂದಿದ್ದ ವ್ಯಕ್ತಿಯನ್ನು ಈಗಾಗಲೇ ಸಂಪಿಗೆಹಳ್ಳಿ ಪೊಲೀಸರು ಬಂಧನವನ್ನು ಮಾಡಿ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡು ತನಿಖೆ ಮಾಡುತ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಅಬ್ದುಲ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಬೆಳ್ಳಳ್ಳಿ, ಅಂದರೆ ಇದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಬೆಳ್ಳಳ್ಳಿ ಮೂಲದ ವ್ಯಕ್ತಿ ಅನ್ನುವಂಥ ವ್ಯಕ್ತಿ ಗೊತ್ತಾಗಿರುವಂಥದ್ದು. ಅಬ್ದುಲ್ ರೆಹಮಾನನ್ನು ವಶಕ್ಕೆ ಪಡೆದಿರುವಂಥ ಪೊಲೀಸರು ಈಗ ಹೆಚ್ಚಿನ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈತ ನಿನ್ನೆ ಒಂದು ಹೋಟೆಲ್ಗೆ ಕೆಲಸಕ್ಕೆ ಜಾಯಿನ್ ಆಗಲಿಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ಕೆಲಸಕ್ಕೆ ಜಾಯಿನ್ ಆಗಲಿಕ್ಕೆ ಒಂದಷ್ಟು ದಾಖಲೆಗಳು, ಆಧಾರ್ ಕಾರ್ಡ್ ಸೇರಿದಂತೆ ಅವನ ಫೋಟೋ ಕೇಳಿದರು, ಆದರೆ ಕೊಟ್ಟಿರಲಿಲ್ಲ. ಆ ಕಾರಣಕ್ಕೆ ಅವನ ಬ್ಯಾಗನ್ನು ಚೆಕ್ ಮಾಡಿದಂಥ
ಸಂದರ್ಭದಲ್ಲಿ ಹೋಟೆಲ್ ಸಿಬ್ಬಂದಿಗೆ ಆ ಬ್ಯಾಗ್ನಲ್ಲಿ ಸ್ಫೋಟಕವಾದ ಒಂದು ವಸ್ತು ಇರುವಂಥ ಮಾಹಿತಿ ಸಿಗುತ್ತೆ. ಕೂಡಲೇ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಂಪಿಗೆಹಳ್ಳಿ ಪೊಲೀಸರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಸ್ಫೋಟಕವಾದ ಗ್ರನೇಡ್ ಅನ್ನುವಂಥದ್ದು ಮಾಹಿತಿ ಗೊತ್ತಾಗುತ್ತೆ. ಆ ಕೂಡಲೇ ಬಾಂಬ್ ಸ್ಕ್ವಾಡ್ಗಳನ್ನು ಕರೆತಂದು ಪರಿಶೀಲನೆ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿ ಅದರಲ್ಲಿ ಸಿಕ್ಕಿರುವಂಥ ವಸ್ತುಗಳನ್ನು FSLಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ವ್ಯಕ್ತಿಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್ ನಾನು ಚಿಂದಿ ಆಯ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ಸಿಕ್ಕಿರುವಂಥ ವಸ್ತು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದೆ. ಈಗಾಗಲೇ ಅಬ್ದುಲ್ ರೆಹಮಾನನ್ನು ಬಂಧನ ಮಾಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸುವ ಕೆಲಸವನ್ನು ಮಾಡಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.